ಮಾರ್ನಿಂಗ್, ನಮಸ್ಕಾರ, ಶುಭೋದಯ. ಇವತ್ತು ತಾರೀಕು ಬಂದು 26 ನವಂಬರ್. ನಾವು ಗೋವಾಲಿದ್ದೀವಿ. ಸಂಜೆ ಒಂದು 6:30-7 ಗಂಟೆಗೆ ಬಂದ್ವಿ ಗೋವಾಗೆ. ಏನು ಮ್ಯಾಡ್ ಟ್ರಾಫಿಕ್ ಇತ್ತು. ನಾವಿರೋದು ನಾರ್ತ್ ಗೋವಾ ಕ್ಯಾಂಡೋಲಿಮಲ್ಲಿ. ಬಟ್ ನಾವು ಎಂಟ್ರಾಗಿದ್ದು ಗೋವಾನ ಸೌತಿಂದ, ಕಾರವಾರದಿಂದ ಬಂದ್ವಲ್ಲ. ಸೊ ಸೌತಿಂದ ನಾರ್ತಿಗೆ ಬಂದ್ವಿ. ಸೊ ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು. ಸೊ ಸೌತ್ ಗೋವಾಲಿ ಏನಾದರೂ ಉಳ್ಕೋಬೇಕು ಅಂತಿದ್ರೆ ಕಾರವಾರ ಮೇಲೆ ಬನ್ನಿ. ನಾರ್ತ್ ಗೋವಾಲಿ ಏನಾದರೂ ಉಳ್ಕೋಬೇಕು ಅಂತಿದ್ರೆ ಕಾರವಾರ ಮೇಲೆ ಬರಬೇಡಿ, ಈ ಕಡೆ ಹುಬ್ಳಿ ಮೇಲೆ ಬನ್ನಿ. ನಿಜವಾಗ್ಲೂ ಹೇಳ್ತೀನಿ, ಸೌತ್ ಗೋವಾಯಿಂದ ನಾರ್ತ್ ಗೋವಾಗೆ ಬರೋದು ಮಾತ್ರ ದೊಡ್ಡ ಟಾಸ್ಕು. ಇಟ್ಸ್ ಎ ಹೆಲ್. ಟ್ರಾಫಿಕ್ ಮಾತ್ರ ತುಂಬ ಕೆಟ್ಟದಾಗಿದೆ. ರೋಡ್ಸ್ ಎಲ್ಲ ನ್ಯಾರೋ ಇರುತ್ತೆ. ಸೊ ನನಗನ್ಸೋ ಪ್ರಕಾರ ಸ್ವಲ್ಪ ಏನಾದರೂ ಟ್ರಾಫಿಕ್ ಇದ್ದರೆ ಸೌತ್ ಗೋವಾಯಿಂದ ನಾರ್ತ್ ಗೋವಾಗೆ ಬರೋದಕ್ಕೆ ಹತ್ತಿರ ಒಂದು 50 ಕಿಲೋಮೀಟರ್ಸು ನಿಮಗೆ 1.5 hours to 2 hours ತೊಗೊಳುತ್ತೆ. ಇಟ್ಸ್ ಎ ಪೇನ್, ದಟ್ ಐ ಲರ್ನ್ಡ್. ಆ್ಯಂಡ್ ಕಮಿಂಗ್ ಬ್ಯಾಕ್, ದಿಸ್ ಈಸ್ ಅವರ್ ಸ್ಟೇ ಕಾಲ್ಡ್ ಆಸ್ ಅಮೃತ್ ಗೋವಾ ಅಂತ. ಇದು Airbnb ನಾವು ಬುಕ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ, ಸೊಗಸಾಗಿದೆ. ರೋಡಿಂದ ಒಳಗಡೆ ಇದೆ, ಏನೂ ಡಿಸ್ಟರ್ಬೆನ್ಸಸ್ ಇಲ್ಲ. ನೋಡ್ಬೋದು, 360 ವ್ಯೂ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಅದೇ ಮೇಯ್ನ್ ಬಿಲ್ಡಿಂಗು. ಆ ಬಿಲ್ಡಿಂಗಲ್ಲೇ ರೂಮ್ಸ್ ಇರೋದು. ಮೇಲ್ಗಡೆ ರೂಮ್ಸ್ ಇದೆ, ಕೆಳಗಡೆ ರೂಮ್ಸ್ ಇದೆ. ಓನರ್ಸ್ ಮನೆ ಕೂಡ ಅದರಲ್ಲೇ ಇದೆ. ಸೊ ಓನರ್ ಪಕ್ಕದಲ್ಲೇ ಇರ್ತಾರೆ. ಬ್ರೇಕ್ಫಾಸ್ಟ್ ಸಿಗುತ್ತೆ ಕಾಂಪ್ಲಿಮೆಂಟ್ರಿ. ಲಂಚ್ ಸಿಗೋಲ್ಲ, ಡಿನ್ನರ್ ಸಿಗೋಲ್ಲ, ಆಚೆ ಹೋಗಿ ಮಾಡ್ಕೋಬೇಕು. ರೂಮ್ಸ್ ತೋರಿಸಿ ನಾನು ನಿಮ್ಗೆ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ. ಇದು ನಮ್ಮದು ಪಾರ್ಕಿಂಗು. ಇಲ್ಲಿ ನಮ್ಮ 3 ಬೈಕು ಪಾರ್ಕ್ ಆಗಿದೆ. GS, ಟೈಗರು, GS. ಆ ಕಡೆ ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು, ಇಲ್ಲೂ ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು. ಬಿಲ್ಡಿಂಗ್ ಈ ಥರ ಕಾಣುತ್ತೆ. ಓಕೆ, ಇಲ್ಲಿ ಲಾನ್ ಇದೆ. ಆ ಕಡೆ ಕೂಡ ಸೇಮ್ ಇದೇ ಥರ ಒಂದು ಲಾನ್ ಬರುತ್ತೆ, ತೋರಿಸ್ತಿದ್ದೇನೆ. ಆಮೇಲೆ ಇದು ಸ್ವಿಮ್ಮಿಂಗ್ ಪೂಲು. ಪೂಲ್ ಟೈಮಿಂಗ್ಸ್ ಬಂದು 9 to 5, 9 to 6 ಇರಬೇಕು. ಸೊ ಮೋಸ್ಟ್ಲಿ ನಾನು ಪೂಲಲ್ಲಿ ಇಳಿತೀನಿ ಇವತ್ತು. ಸೊ ಪೂಲಲ್ಲಿ ಇಳಿಬೋದು, ಅಲ್ಲಿ ಕೂತ್ಕೋಬೋದು. ಏನಾದರೂ ನೀವು ಬಿಯರ್ ತೊಗೊಂಡು ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂದರೂ ಕೂಡ ಮಾಡ್ಕೋಬೋದು ಅನ್ಸುತ್ತೆ. ಓನ್ಲಿ ನೆಗೆಟಿವ್ ಪಾಯಿಂಟ್ ವೆರಿ ಈಸ್ ತುಂಬ ಮಸ್ಕಿಟೋಸ್ ಇದೆ, ಹುಷಾರಾಗಿರಬೇಕು. ಹಿಂಗೆ ಒಡಮಸ್ ತೊಗೊಂಬಂದಿದ್ದೀನಿ, ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಮೈ ಮೇಲೆ. ನಾನು ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ. ಯಾಕೆ ಹೇಳಿ, ಡೆಂಗು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇವಾಗ, ಹುಷಾರಾಗಿರ್ಬೇಕು. ಅವೆರಡು ಕಾಟೇಜಸ್ ಥರ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನಾವು ಅದನ್ನು ಬುಕ್ ಮಾಡಿಲ್ಲ. ಫ್ಯಾಮಿಲಿಗೆ ಬಂದರೆ ಉಳ್ಕೋಬೋದು. ತುಂಬ ಚೆನ್ನಾಗಿದೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದು ಒಳಗಡೆ ಹೋದರೆ ಡೈನಿಂಗ್ ಏರಿಯಾ ಬರುತ್ತೆ. ಇದೊಂದು ಕಾಟೇಜು, ಇದೊಂದು ಕಾಟೇಜು, ಇದೊಂದು ಕಾಟೇಜು, ಇದೊಂದು ಕಾಟೇಜು. ಬನ್ನಿ, ಡೈನಿಂಗ್ ಏರಿಯಾ. ಇದು ಫ್ರೆಂಡ್ ಡೆಸ್ಕು. ಒಂದಷ್ಟು ಬುಕ್ಸ್ ಇದೆ, ನನಗೆ ಅದೊಂದಿದೆ, ತೊಗೊಂಡು ಓದ್ಬೋದು. ಇದು ಡೈನಿಂಗ್ ಏರಿಯಾ. This is that property. They say this property is 150-year-old property which has been renovated. They kept it really nice, in fact. ನೋಡಿ, ನಾನು ರಿನೋವೇಟ್ ಮಾಡಿದೆಲ್ಲ ಫೋಟೋಸ್ ಇದೆ ಇಲ್ಲಿ. ಕನ್ಸ್ಟ್ರಕ್ಷನ್ ಮಾಡ್ತಿರೋದೆಲ್ಲ ನಾನು. ನೈಸ್. They worked in Manali also. I didn't know that. I came to know only. ರೂಮಲ್ಲಿ ಹೋಗ. ಸೊ ಇದು ಈ ರೂಮಲ್ಲಿ ನಾವಿದ್ದೀವಿ. ಡಬಲ್ ಕಾಟ್ ಒಂದಿದೆ, ವಾಟರ್ ಫೋನ್ ಕೊಟ್ಟಿದ್ದಾರೆ, ಮಿರರ್ ಇದೆ. ಅದು ಬಂದು ಬಾತ್ರೂಮು. ಅದು ಅವ್ರ ಮೇನ್ ಮನೆಗೆ ಎಂಟ್ರೆನ್ಸು. ಅದನ್ನು ಲಾಕ್ ಮಾಡಿದ್ದಾರೆ. ಓಪನ್ TV ಕೊಟ್ಟಿದ್ದಾರೆ, AC ಇದೆ. ನನ್ನ ಸಾಮಾನುಗಳೆಲ್ಲ ಇಟ್ಟಿದ್ದೀವಿ. ಜೆಂಟ್ಸ್ ಫ್ರಿಡ್ಜ್ ಒಂದಿದೆ. So this is a small room, but it's comfortable, it's cozy, nevertheless it's good, it's really neat, it's really hygienic. This is where Sham is staying. Welcome to my abode. Thank you. Wow, this is really good. This is good. This is really good.
ಶ್ಯಾಮ್ ಚೆನ್ನಾಗಿದೆ ಶ್ಯಾಮ್ ಇದು. ಕೇಳೋರಿಗೆ ಪಕ್ಕದಲ್ಲಿ 2 ದಿವಸ ಇರ್ತೀವಿ. No, after 9 to 11. I spoke with them. So if at all we want to break our fast, we have to wait till 9 o'clock. This one? I just took bath. I did not know you were going to beach. No, even we haven't taken bath. ಇಷ್ಟು ಬೇಗ ಎಲ್ಲ ಮುಗಿದೋಯ್ತಾ? 4 ಗಂಟೆಗೆ ಎದ್ಬಿಟ್ಟೆ ನಾನು. Oh, because of that beer effect. Not that I'm getting up nowadays every day 4. Not stopping the habit. I thought So- in the holiday also I'll relax. No, so what do we do now? We'll have a cup of coffee first, then we will go to beach. Beach, correct. ನೀವು ಇದು We'll just see the property, yeah? You got the key? Yeah, I have my key. Key of what? Put it straight, no? Put it straight. Hey. Did you sleep well? Crazy. ಅಪ್ಪ ಅವ್ನ ಮಗನ್ನ ಅವ್ನ ಹೆಂಡ್ತಿನ ಯಾವ್ದಾರು ಈ ಥರ ಕೇಳಿಲ್ಲ ಅನ್ಸುತ್ತೆ. 750 kilometers per hour she traveled. ಹಾಂ 750 kilometers per hour she traveled. ನೋಡಿ ಏನೇನು ಮಾತಾಡ್ತಾರ ಅಂತ. ಅಯ್ಯೋ. Thank you for taking care of us. Be careful. So you were riding her only in the night, in a dream. Full. Yeah, going somewhere. No, this is a route though. This is the route, I think. To the beach. ಹಾಂ, ಬೀಚಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ರೋಡ್ ಗೊತ್ತಿಲ್ಲ, ಯಾವುದೋ ಒಂದು ಅಡ್ಡದಾರಿ ಸಿಕ್ತು. ವಿ ಆರ್ ಗೋಯಿಂಗ್ ಇನ್ ದಟ್ ರೋಡ್. ಆಫ್ ರೋಡಿಂಗ್ ಗಾಡಿಗಳು ಜಾಸ್ತಿ ಇದೆಯಲ್ಲ ಇಲ್ಲಿ. ಅಲ್ಲಿ 2 ಜಿಪ್ಸಿ ಇತ್ತು. ವಿಲ್ ಆಸ್ಕ್ ದಟ್ ಗೈ ಈಸ್ ಕಮಿಂಗ್ ಓವರ್ ದೇರ್. ಸಮ್ ಸೆಕ್ಯೂರಿಟಿ ಫೆಲೋ ಇಸ್ ದೇರ್ ನೋ ದಟ್ ಪ್ರಾಪರ್ಟಿ. Okay, because it's full day. Fine. So that's not very good. ಇದೆ ಅಲ್ಲ ಅಲ್ಲಿ ನೋಡಬೇಡಿ ಇಲ್ಲಿ ರೈಟ್ ಸೈಡ್. See there, how many are there? Oh, look, ನೋಡಿ. ಕ್ರೌಡ್ ಇಸ್ ದೇರ್. ನೋಡಿ ಇದೆ ಬೀಚ್. ಗುಡ. ಸ್ಯಾಂಡೋಲಿನ್ ಬೀಚ್. ಶಾಕ್ಸ್ ಇದೆ ಒಂದಷ್ಟು. ನೋಡಿ ಅಲ್ಲೂ ಒಂದಷ್ಟು ಶಾಕ್ಸ್ ಇದೆ. ಈ ಕಡೆನೇ ಒಂದಷ್ಟು ಶಾಕ್ಸ್ ಇದೆ. ನನ್ನ ಪ್ರಕಾರ ರಾತ್ರಿ ಸಂಜೆ ಇಲ್ಲೇ ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಒಟ್ಟಿಗೆ ವಾಪಸ್ ರೂಮ್ಗೆ ಹೋಗ್ಬೋದು. We keep beach hopping. But whatever you say at the end of the day, Kundapura beach is Oh, amazing. That is agreed. sand ಹೆಂಗಿತ್ತು That white color, correct. ಇದು commercial. ಪರವಾಗಿಲ್ಲ, even though it's commercial, they maintain it neat. Not bad. Chalo, I have to pick a call. Let me just... ಏನೇ ಹೇಳಿ, ಈ ಬೀಚ್ ನೋಡಿ ಹಿಂಗಿದೆ. ನಾನು ಕುಂದಾಪುರ ಬೀಚ್ ತೋರಿಸಿದ್ನಲ್ಲ ಅದು ಹೆಂಗಿದೆ, 2 ಕಂಪೇರ್ ಮಾಡ್ಬಿಟ್ಟು ಹೇಳಿ. ನನಗಂತೂ ಕುಂದಾಪುರ ಬೀಚು ತುಂಬ ಇಷ್ಟ ಆಯಿತು. ಸ್ಯಾಂಡ್ ಅಂತೂ ವೈಟ್ ಸ್ಯಾಂಡು ಕುಂದಾಪುರ ಬೀಚು ಸ್ವಲ್ಪನೂ ಗಲೀಜಿಲ್ಲ, ಒಂದು ಪೇಪರ್ ಇಲ್ಲ, ಒಂದು ಪ್ಲಾಸ್ಟಿಕ್ ಇಲ್ಲ. ಜನ ಕೂಡ ಭಾಳ ಕಮ್ಮಿ ಇದ್ದರು. ಈ ಶಾರ್ಕ್ಸು ಆ ಥರದ್ದೆಲ್ಲ ಏನೂ ಇರಲಿಲ್ಲ ಕುಂದಾಪುರ ಬೀಚಲ್ಲಿ. ಜಸ್ಟ್ ಲೌಡ್ ಕುಂದಾಪುರ. ನೆಕ್ಸ್ಟ್ ಟೈಮ್ ಇಫ್ ಇಟ್ ಆಲ್ ಐ ವಾಂಟ್ ಟು ಹ್ಯಾವ್ ಎ ಬೀಚ್ ಎಕ್ಸ್ಪೀರಿಯನ್ಸ್ ಅಂಡ್ ನೆವರ್ ಕಮ್ ಟು ಗೋವಾ. ಐ ಗೋ ಟು ಇದರ್ ಕುಂದಾಪುರ, ಬೆಂಗಳೂರು. ಎನಫ್ ಆಫ್ ದಿಸ್ ಗೋವಾ. ನೋಡಿ ಹಿಂದ್ಗಡೆ ಸನ್ರೈಸ್ ಆಗ್ಬಿಟ್ಟಿದೆ ಬಿಡಿ. ಸೊ ಇವತ್ತು ಸಂಜೆ ಸನ್ಸೆಟ್ ಸ್ವಲ್ಪ ವಿಜುವಲೈಸ್ ಮಾಡ್ಬೋದು. ಮಸೀದಿ 360 ಡಿಗ್ರೀಸ್ ವ್ಯೂ ತೋರಿಸ್ಬಿಡ್ತೀನಿ ನೋಡಿ. ಸೊ ಟೈಮ್ ಬಂದು ಬೆಳಗ್ಗೆ 9 ಗಂಟೆ. ಸೊ ಬ್ರೇಕ್ಫಾಸ್ಟು ಕೂತಿದ್ದೀವಿ. ಪರಮ್ಮು ಇಡ್ಲಿ ಹೇಳಿದ್ದಾರೆ, ಶ್ಯಾಮು ಇಡ್ಲಿ ಪ್ಲಸ್ ಆಮ್ಲೆಟ್ ಹೇಳಿದ್ದಾರೆ, ನಾನು ಬರೀ ಆಮ್ಲೆಟು ಟೋಸ್ಟ್ ಹೇಳಿದ್ದೀನಿ ಅಷ್ಟೇ. ತೊಗೊಂಬರ್ತಾರೆ, ಬ್ರೇಕ್ಫಾಸ್ಟ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಆಚೆ ಹೋಗ್ತೀವಿ. ಸ್ವಿಮ್ಮಿಂಗ್ ಮಾಡಬೇಕು ಅಂತ ಆಸೆ ಆಗ್ತದೆ, ಪೂಲಲ್ಲಿ ಇರಬೇಕು ಅಂತ ಆಸೆ ಆಗ್ತದೆ. ಬಟ್ ಸಿಂಥೆಟಿಕ್ ಕಾಸ್ಟ್ಯೂಮ್ ಇಲ್ಲ. ಆಚೆ ಹೋಗಿ ಸಿಂಥೆಟಿಕ್ ಕಾಸ್ಟ್ಯೂಮ್ ತೊಗೊಂಬರ್ತೀವಿ. ತೊಗೊಂಬಂದು ಪೂಲಲ್ಲಿ ಬಿದ್ದು ಇವತ್ತೆಲ್ಲ ಪೂಲಲ್ಲೇ ಟೈಮ್ ಪಾಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ.
ಥ್ಯಾಂಕ್ ಯು. हाँ भाई दे दो. हाँ रख दो वहाँ पे. लो. थैंक यू. ये सॉसेज इसका है. मेरा नहीं है. मेरे को नहीं. दे दो उसको सर. You take it if you want one more sausage. एक फोर्क दे दो. हाँ ले लो sausage. ಸಾಸೇಜ್ ಒಂದು ಕೆ ಜಿ. ಸೊ ಇವತ್ತು ನಮ್ಮದು ಟೈಮ್ ಪಾಸು ಪೂಲ್ ಸೈಡು. ನಾನು ನೀರಲ್ಲಿದ್ದೇನೆ. ಶಾಮಿಂದ ಟೈಮ್ ತೊಗೊತಿದ್ದೆ ಹಿಡಿಯೋದಕ್ಕೆ ಪೂಲಲ್ಲಿ. ಪರಮು ಟೈಮ್ ತೊಗೊತಿದ್ದಾರೆ ಇನ್ನು ಪೂಲಲ್ಲಿ ಹಿಡಿಯೋದಕ್ಕೆ. ಅದನ್ನೇ ಹೋಗ್ತಿದ್ದೀನಿ. ಆ್ಯಂಡ್ ದಿ ವಾಟರ್ ಇಸ್ ರಿಯಲಿ ಗುಡ್. ಸ್ವಲ್ಪನೂ ಕ್ಲೋರಿನ್ ಇಲ್ಲ. ತುಂಬ ಫ್ರೆಶ್ ಇದೆ ವಾಟರ್ ಮಾತ್ರ. ಬನ್ನಿ ಒಂದು ಜೊತೆ ನೀವು ಮುಳುಗಿ ನೋಡೋಣ. ಜೈ ಭೋಲೆನಾಥ್. 28 ನವಂಬರ್ ದಿನಾಂಕ. 28 ನವಂಬರು ದಿನಾಂಕ. ತಾರೀಕು ಬಂದು 6 ಗಂಟೆ. 6 ಗಂಟೆಗೆ ಬಿಡಬೇಕು ಅಂತ ಪ್ಲಾನ್ ಇತ್ತು. ಕರೆಕ್ಟಾಗಿ 6 ಗಂಟೆ 1 ನಿಮಿಷಕ್ಕೆ ಬಿಡ್ತಾ ಇದ್ದೀವಿ. ರೋಡ್ ಸ್ವಲ್ಪ ನ್ಯಾರೋ ಇದೆ, ಬಟ್ ನೆವರ್ದೆಲ್ಲ ಆರಾಮ್ಸ ಯಾವ ಫೋರ್ ವೀಲರ್ ಬೇಕಾದರೂ ಬರುತ್ತೆ ರಿಸಾರ್ಟ್ಗೆ. ಸೊ ಅದೇನು ತೊಂದರೆ ಇಲ್ಲ. Petrol, I think I have half. Okay, good. ಸೊ ಪ್ಲಾನ್ ಇರೋದು ಇವಾಗ ಹೌದೌದು ರೈಟ್. ಸೊ ಪ್ಲಾನ್ ಇರೋದು ಮೋಲಮೇಲೆ ಹೋಗಿ, ಮೋಲಮಿಂದ ರಾಮನಗರಕ್ಕೆ ಹೋಗಿ, ರಾಮನಗರದಿಂದ ಆಲ್ನಾವರ್ಗೆ ಹೋಗಿ, ಆಲ್ನಾವರಿಂದ ಧಾರವಾಡ ಹತ್ರ ಜಾಯ್ನ್ ಆಗೋದಕ್ಕೆ ಪ್ಲಾನ್ ಇರೋದು. ಗೋವಾ ಬಾಯ್ ಬಾಯ್. ಅಂಟಿಲ್ ನೆಕ್ಸ್ಟ್ ಟೈಮ್. ಟೇಕ್ ಕೇರ್ ಗೋವಾ. ಟೇಕ್ ಕೇರ್. Until next time. Take care, Goa. Nice, good one, good one. Hey! ಏನಾಯ್ತು? ಡ್ರಂಕರ್ಡ್. ಓಕೆ. ನೋಡ್ತೀರಾ ಯಾವಾಗ ಹೋಗ್ತಾನಂತ? My God, that was very bad for you. Not for me, for that guy, that scooter guy, no? No, he was about to kick you. He cannot kick me. He was about to kick you. Why he kick you? He is a drunkard. He is coming like this, like that road rage, you know? He's putting his leg out and kicking you. He is a drunk actually. If he would have kicked, he would have not me. I know, he came almost next to you. Early morning kicking. This is too much in Goa. So much drinking. So somebody said, until next time, take care, Goa. See, this is what I said. Take care, Goa. Take care. Atiti Devo Bhava Goa. ಸೊ 24th ನವಂಬರಿಂದ 28th ನವಂಬರ್ವರೆಗೂ ನಮ್ಮ ಬೈಕ್ ಟ್ರಿಪ್ ಇತ್ತು. ಸೊ ಬೈಕ್ ಟ್ರಿಪ್ ಎಂಡಿಗೆ ಬಂತು. ಇವಾಗ ಬೆಂಗಳೂರು ಕಡೆ ಹೊರಟಿವೆ. ಗೋವಾಲಿ ಏನು ಮಾಡಿದ್ವಿ, ಜಾಸ್ತಿ ಏನು ಮಾಡೋಕ್ಕೇನು ಹೋಗಲಿಲ್ಲ. ಯಾಕಂದರೆ ಸ್ವಲ್ಪ ಕೊರೋನಾ ಸ್ಕೇರ್ ಜಾಸ್ತಿ ಇತ್ತು. ಏನಕ್ಕೆ ಅಂದರೆ ನಾವೊಂದು 3-4 ಪೇಷಂಟ್ಸ್ ನೋಡಿದ್ದೆ ಒಂದು 1.5-2 ಮಂತ್ಸಲ್ಲಿ. ಎಲ್ಲರಿಗೂ ಕೊರೋನಾ ಹಿಸ್ಟ್ರಿ, ಗೋವಾ ಹಿಸ್ಟ್ರಿ ಇತ್ತು. ಕೊರೋನಾ ಎಫೆಕ್ಟ್ ಆಗೈತೆ ಎಂಟರ್ ಫ್ಯಾಮಿಲಿ. ಎಲ್ಲೋಗಿ ಬಂದಿದ್ರು ಅಂತ ಕೇಳಿದ್ರೆ ಗೋವಾಗೆ ಹೋಗಿ ಬಂದಿದ್ವಿ ಅಂತ ಹೇಳಿದ್ರು. ಸೊ ಹಂಗಾಗಿ ಸ್ವಲ್ಪ ಹುಷಾರಾಗಿ ತೊಗೊಂಡ್ವಿ ನಾವು ಗೋವಾದಲ್ಲಿ. ಬಟ್ ನೆವರ್ದಿಲೆಸ್ ನಾವೇನೇನು ಫನ್ ಮಾಡಬೇಕು ಅಂದ್ಕೊಂಡಿದ್ವಿ ಆ ಫನ್ ಮಾಡಿದ್ವಿ. ಅಂದರೆ ಆ ಥರ ಎಲ್ಲ ದೊಡ್ಡ ಥರ ಫನ್ ಏನು ಮಾಡಿಲ್ಲ. ಆರಾಮಾಗಿ ರೂಮಲ್ಲಿ ಕೂತ್ಕೊಂಡು ರಿಲ್ಯಾಕ್ಸೇಷನ್ ಮಾಡಿಕೊಂಡು ಊಟ ಗೀಟ ಮಾಡಿಕೊಂಡು ಮಾತಾಡಿಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ಸ್ವಿಮ್ ಮಾಡಿಕೊಂಡು
So we basically came to relax ourselves. So that we did, and we're back home. I think you have a biker group already waiting. Multi-star sir. Multi, Harley. Country, did you see? ನೋಡಿದೆ ಮಲ್ಟಿ ಒಂದಿತ್ತು, ಆಮೇಲೆ ಯಾವುದಿತ್ತು? Harley. ಅವ್ನು ಮಲ್ಟಿ ಏನೇನೋ ಫುಲ್ ರೇಸ್ ರೂಟಲ್ಲಿ ಇದ್ದಂಗಿದ್ದ. ಹೌದು. It is in a total different this thing, attire. I think they are Goans, I think. ಇಲ್ಲ KA05. K05 ಹೌದು, ನಮ್ಮ ಹುಡುಗರು. Wow, what a sunrise. Amazing. ಕ್ಯಾಪ್ಚರ್ ಮಾಡ ಇವತ್ತು ಮಾಡ್ತಾ ಇದ್ದೇನೆ, ರೆಕಾರ್ಡ್ ಆಗ್ತಾ ಇದೆ. Sham, which gear you are? ನಾವು 6th. I am in 5th. I'll never go 6th only in this road. Okay. In spite of me being at around 110 now, I'll be in 5th only. So when will you change to 6th? 130, 140. Is it? Yeah. That is the way I ride. I'll be always one gear low. Engine won't get this one? ಏನೂ ಆಗಲ್ಲ. ಬೆಂಗಳೂರು 578, ಹುಬ್ಳಿ 172. ಹುಬ್ಳಿ ಓನ್ಲಿ 172 ಹೌದು. ಓ ಶ್ಯಾಮ್, ಇವತ್ತು ರೈಡೇ ಮಾಡ್ದಂಗೆ ಇರಲ್ಲ ನೀವು. Just 172 ಅಂದ್ರೆ you have to spend time basically, but kilometers ಅಷ್ಟೇ. 172 ಅಂದ್ರೆ 4 hours ಆಗುತ್ತೆ. ಹೌದು, ಅಷ್ಟೇ. Why didn't you guys go for Ducati? Who is going to sit on an oven, man? Otherwise you like speed so much, no? Yeah. No, I would have gone for Ducati, not an issue. I don't like beautiful things. Wow. Wow, amazing view. Yappa, too nice. See, this bike which passed Shekhar now, no? That scrambler. Just now. The Chotu scrambler. You really can't use it on a highway. Doctor may ask why. Okay. Where are their luggages? That multi-star fellow is carrying now. Illa. Maybe they would be like getting it in something else. Sir, multi-star guy cannot carry all these luggages. Sir, yesterday nodi. How many vehicles are there? One is also coming behind. Okay. None of these guys are carrying luggage. Meaning they would be either multi guys are like carrying their stuff, and all the other guys would be like having a kind of a backup vehicle or something like that. Wow. Amazing. I've turned on the fog lamps. Okay, yeah, good. Cool. I also have turned on. Okay, cool. So that. Wow, what a sunrise, Ray. What a sun. Look at the ball. Fireball. Amazing. Keep left, Sham. Double door shut ಆಗುತ್ತೆ. ರೈಟ್ ಇಲ್ಲ. ವಾವ್ ಅಲ್ಲಿ ನೋಡಿ. Not sun only, because of that fog. Sun only is looking like moon. That is what I was about to say. Now putting that tuck gear type down. This is which group, bruh? This is something group. The same Ducati only. Same Ducati. I don't know why they want to ride for 10 kilometers and stop for 5 kilometers. I mean, What do you think must be going wrong? nothing. They are like, actually they want to regroup with the truck which is coming behind.
I didn't understand. That truck is also coming behind, no? That TT, tempo traveler, carrying the tram and all. Okay. ರೋಡ್ಸ್ ಮಾತ್ರ ಸೂಪರ್ ಆಗಿದೆ. Super means super. Never enjoyed like such a long journey like this. On the turns. Whoa. Looking sexy. ಒಂದೇ ತಿಂಗೆ ಸ್ವಲ್ಪ ಗ್ರಿಪ್ ಕಮ್ಮಿ ಇರುತ್ತೆ. ಗ್ರಾವೆಲ್ ಗಿರ್ವೆಲ್ ಅದು ಬಂದ್ಬಿಟ್ರೆ ಸಿಮೆಂಟ್ ರೋಡ್ ಮೇಲೆ ಮುಗೀತು. Oh. ಬಾಟಲ್ ನಮಸ್ಕಾರ ಸರ್. ಡ್ರಿಂಕ್ಸ್ ಇದೆ, ಒಂದಿದೆ, ಒಂದು ಬಾಟ್ಲ್ ಇದೆ, ಒಂದು ಬಾಟ್ಲ್ ಇದೆ, ಬಿಲ್ ಇದೆ. ಇಲ್ಲ, ನನ್ನ ಹತ್ರ ಮಾತ್ರ ಒಂದು ಬಾಟ್ಲ್ ಇದೆ. ಒಂದು 2 ಲೀಟ್ರ್ ಅಲೋಡ್ ಇದೆಯಲ್ಲ ಒಬ್ಬರಿಗೆ. ಇಲ್ಲ, ನಮ್ಗೆ ಅಲ್ಲಿ ಹೇಳೋದ್ರಲ್ಲಿ ಒಂದು ಬಾಟ್ಲ್ ಅಲೋಡ್ ಇದೆ ಅಂತ. ಒಂದು ಮಾಡೋದು ಬೇಡ. ಹೌದಾ? ಥ್ಯಾಂಕ್ ಯು. ಟೈಮ್ ಒಂದು 3:30. ಹುಬ್ಳಿಯಿಂದ ಒಂದು 50-60 ಕಿಲೋಮೀಟರ್ ದೂರ ಇದ್ದೀವಿ. ಲೆಫ್ಟಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು ಹೈವೇಲಿ, ಅಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ಹೊರಟ್ವಿ. ಏನೋ ಒಂದು ರೋಟಿ ಮತ್ತು ಸ್ವಲ್ಪ ಫ್ರೈಡ್ ರೈಸ್ ತಿನ್ಕೊಂಡು ಹೊರಟ್ವಿ ಮನೆ ಕಡೆಗೆ. ಸೊ ಇನ್ನೂ ಒಂದು 7 ಅವರ್ ಆಗ್ಬೋದು. ಸೊ 3:30 ಅಂದರೆ ಮೋಸ್ಟ್ಲಿ ಒಂದು 10:30 ಹಂಗೆ ಮನೇಲಿ ಇರ್ತೀವಿ. ಸ್ವಲ್ಪ ಸೀನ್ ಆಗೋಯ್ತು ಆ್ಯಕ್ಚುಲಿ ಬರಬೇಕಾದ್ರೆ ಗೋವಾಯಿಂದ. ಯಾರ್ದು ನಂದೇನೆ. ಏನಾಯಿತು ಅಂದರೆ ಈ ಕರ್ನಾಟಕ ಚೆಕ್ ಪೋಸ್ಟ್ ಬರುತ್ತೆ ನೋಡಿ. ಕರ್ನಾಟಕ ಚೆಕ್ ಪೋಸ್ಟ್ ಆದಮೇಲೆ ರಾಮನಗರಕ್ಕೆ ಹೋಗೋ ದಾರಿಯಲ್ಲಿ ಸಿಕ್ಕಾಪಟ್ಟೆ ಬ್ಯಾಡ್ ಪ್ಯಾಚಸ್ ಇದೆ. ಹೊಸದಾಗಿ ರೋಡ್ ಮಾಡ್ತಾ ಇದ್ದಾರೆ. ಅಲ್ಲಿ ದೊಡ್ಡ ದೊಡ್ಡ ಜಲ್ಲಿಗಳು ಹಾಕಿದ್ರು. ರೋಡ್ ಪೂರ ಲೂಸ್ ಜಲ್ಲಿ ಇತ್ತು. ಒಂದು ಪ್ಯಾಚನ್ನು ಕ್ರಾಸ್ ಮಾಡಿಬಿಟ್ಟು ಇನ್ನೊಂದು ಪ್ಯಾಚ್ ತುಂಬ ದೊಡ್ಡದಿತ್ತು, ತುಂಬ ಉದ್ದ ಇತ್ತು. ಪ್ಯಾಚ್ನ ಕ್ರಾಸ್ ಮಾಡಬೇಕಾದ್ರೆ ಫ್ರಂಟ್ ವೀಲ್ ಸ್ವಲ್ಪ ಟ್ರ್ಯಾಕ್ಷನ್ ತಪ್ಪಿ ಗಾಡಿ ಕೆಳಗಡೆ ಬೀಳಿಸ್ದೆ. ನಾ ಏನು ಬೀಳಲಿಲ್ಲ, ನಿಂತೈತೆ, ನಾನು ಗಾಡಿನ ಮಾತ್ರ ಕೆಳಗಡೆ ಬೀಳಿಸ್ದೆ. ರೋಡ್ ಸೆಂಟ್ರಲ್ಲಿ ಬೀಳಿಸ್ಬಿಟ್ಟಿದ್ದೆ. ಪೆಟ್ರೋಲ್ ಬೇರೆ ಸೋರ್ತಾ ಇತ್ತು. ಟ್ಯಾಂಕ್ ಫುಲ್ ಬೇರೆ ಮಾಡಿಸಿದೆ ಬೆಳಗ್ಗೆ. ಸೊ ಎತ್ಬಿಡೋಣ ಬೇಗ ಅಂತ ನಾನು ಎತ್ತಕ್ಕೆ ಟ್ರೈ ಮಾಡಿದೆ. ಬೆನ್ನು ಹಿಡಿದು ಬಿಡುತ್ತೆ. ತುಂಬ ಜೋರಾಗಿ ಹಿಡಿದಿತ್ತು ಬಿಡಿ. ಹತ್ತಿರ ಒಂದು 1.5 or 2 hours ಗಾಡಿ ಓಡ್ಸೋಕ್ಕಾಗಲಿಲ್ಲ. ಸೊ ಆಮೇಲಿಂದ ಸ್ವಲ್ಪ ಏನೋ ಮೆಡಿಸಿನ್ಸ್ ತೊಗೊಂಡು, ಮೆಡಿಸಿನ್ಸ್ ಅಂದರೆ ಅಲ್ಲೇ ಒಂದು ಶಾಪ್ ಇತ್ತು, ಕ್ಲಿನಿಕ್ಕು. BAMS ಡಾಕ್ಟ್ರ್ ಇದ್ರು. ಹೋಗಿ ಮಾತಾಡಿದೆ, ಈ ಥರ ಒಂದು ಡೈಕ್ಲೋಫೆನಾಕ್ ಇಂಜೆಕ್ಷನ್ ಕೊಡಿ ಅಂತ ಕೊಟ್ಟರು. ಆಮೇಲೆ ಒಂದಷ್ಟು 2-3 ಟ್ಯಾಬ್ಲೆಟು ಕೊಟ್ಟರು. ಯಾವುದು ಡೈಕ್ಲೋಫೆನಾಕು ಮತ್ತು ಪ್ಯಾರಾಸಿಟಮಾಲ್ ಕಾಂಬಿನೇಷನ್ನು ಮತ್ತು ಮೆಜೋರಿಲಾಕ್ಸನ್ ಕಾಂಬಿನೇಷನ್ ಒಂದು ಮಾತ್ರ. ಸೊ ತೊಗೊಂಡು ಪ್ರಯಾಣನ ಮುಂದುವರ್ಸಿದ್ದಾಯಿತು. ಹೆಂಗಿದೆ ನೋವು ಇವಾಗ? ಪರವಾಗಿಲ್ಲ. ಒಂದಷ್ಟು ಹತ್ತಿರ ಒಂದು 50-60% ನೋವು ಕಮ್ಮಿ ಆಗಿದೆ. ಬಟ್ ಅಂದರೂ ನೋವಿದೆ. ಸೊ ನೋಡಬೇಕು ಏನಾಗಿದೆ ಅಂತ. ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಇಲ್ಲ ಅಂದರೆ ಇಷ್ಟೊತ್ತಿಗೆ ನಾವು ಅವಾಗಲೇ ಇನ್ನೂ ಒಂದು 200 ಕಿಲೋಮೀಟ್ರ್ ಕವರ್ ಮಾಡಿಬಿಡ್ತಾ ಇದ್ವಿ. ಬಟ್ ಮಾಡೋಕ್ಕಾಗಲಿಲ್ಲ, ಲೇಟ್ ಆಯ್ತಲ್ಲ. ನಡೆಯುತ್ತೆ. ಬೆಂಗಳೂರಲ್ಲಿ ಮಳೆ ಬರ್ತಿದ್ರೆ ಇನ್ನೂ ಸ್ವಲ್ಪ ಡಿಲೇ ಆಗುತ್ತೆ ರೀಚ್ ಆಗೋದು. ವಿಚಾರಿಸಿಲ್ಲ ಬೆಂಗಳೂರಲ್ಲಿ ಮಳೆ ಬರ್ತಿದೆಯೋ ಇಲ್ವೋ ಅಂತ. ನೋಡೋಣ ಬನ್ನಿ. ಪರಮ್ ಅವ್ರು ಮುಂದೆ ಇದ್ದಾರೆ. ಶ್ಯಾಮ್ ಅವರು ಹುಬ್ಳಿಯಲ್ಲೇ ಉಳ್ಕೊಂಡ್ರು. ಅವ್ರ ಫ್ರೆಂಡ್ಸ್ ಇದ್ದಾರೆ. ಅವ್ರ ಫ್ರೆಂಡ್ಸನ್ನು ಮೀಟ್ ಮಾಡ್ಕೊಂಡು ನಾಳೆ ಬರ್ತೀನಿ ಅಂತ. ಸೊ ನಾನು ಪರಮ್ ಮಾತ್ರ ಬೆಂಗಳೂರು ಕಡೆ ಹೊರಟಿದ್ವಿ.